ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಆತ್ಮಹತ್ಯೆ ಸುತ್ತ ಅನುಮಾನದ ಹುತ್ತ ಬೆಳೆದುಕೊಂಡಿದೆ. ಐಟಿ ದಾಳಿ ವೇಳೆ ಆತ್ಮಹತ್ಯೆ ಮಾಡಿಕೊಂಡಿದ್ರು ಸಿಜೆರಾ ಅಂತ ಪ್ರಶ್ನೆ. ದೈತ್ಯ ಉದ್ಯಮಿಗೆ ಐಟಿ ದಾಳಿ ನುಂಗಲಾರದ ತುತ್ತಾಗಿದ್ಯಾಕೆ? ಹಾಗಾದ್ರೆ ಐಟಿ ದಾಳಿಗೆ ಹೆದರುವಷ್ಟು ದೊಡ್ಡ ರಾಯ್ ಪ್ರಮಾದ ಮಾಡಿದ್ರ? ಬೇರೆ ಕಾರಣದಿಂದ ಸಿಜೆ ಆತ್ಮಹತ್ಯೆಗೆ ಶರಣಾದ್ರ? ಒಂದಷ್ಟು ಪ್ರಶ್ನೆಗಳು ಹುಡ್ಕೊಂತಾಗಿದೆ. ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನೋದು ಪ್ರಶ್ನೆ. ಯಾಕೆಂದ್ರೆ ಬಹಳಷ್ಟು ಬಾರಿ ಅವರು ಐಟಿ ಅಧಿಕಾರಿಗಳ ರೈಡ್ ಅನ್ನು ಫೇಸ್ ಮಾಡಿದ್ದಾರೆ. ಹಾಗಾಗಿ ಅವರ ಆತ್ಮಹತ್ಯೆ ಸುತ್ತ ಒಂದಿಷ್ಟು ಅನುಮಾನದ ಹುತ್ತ ಇದೆ. ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಎಸ್ಐಟಿ ತನಿಖೆಗೆ ಇಳಿದಿದೆ. ಶನಿವಾರದಿಂದಲೇ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದೆ ಎಸ್ಐಟಿ. ಡಿಸಿಪಿ ಲೋಕೇಶ್ ಕೆ ರಾಯ್ ಆತ್ಮಹತ್ಯೆ ತನಿಖಾ ಹೊಣೆ ಕೊಡಲಾಗಿದೆ. ಇತ್ತೀಚೆಗಷ್ಟೇ 7 ಕೋಟಿ ರಾಬರಿ ಕೇಸು ಭೇದಿಸಿತ್ತು ಈ ತಂಡ. ಡಿಸಿಪಿ ಅವರ ಲೋಕೇಶ್ ನೇತೃತ್ವದ ತಂಡ ಇತ್ತೀಚೆಗೆ 7 ಕೋಟಿ ರಾಬರಿ ಕೇಸನ್ನು ಭೇದಿಸಿತ್ತು. 5 ದಿನದ ಒಳಗೆ ಹಣ ವಶಕ್ಕೆ ಪಡೆದು ಆರೋಪಿಗಳ ಹೆಡೆಮುರಿ ಕರೆದಿದ್ರು. ಸದ್ಯ ಹೈ ಪ್ರೊಫೈಲ್ ಹಾಗೂ ಅತಿ ಸೂಕ್ಷ್ಮ ಕೇಸ್ ತನಿಖೆ ಹೊಣೆಯನ್ನು ಡಿಸಿಪಿ ಲೋಕೇಶ್ ಅವರಿಗೆ ನೀಡಲಾಗಿದೆ. ಉದ್ಯಮಿ ರಾಯ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಎಸ್ಐಟಿ ತನಿಖೆಗೆ ಇಳಿದಿದೆ. ಶನಿವಾರದಿಂದಲೇ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದೆ ಎಸ್ಐಟಿ ತಂಡ. ಡಿಸಿಪಿ ಲೋಕೇಶ್ ಅವರಿಗೆ ಸಿಜೆ ರಾಯ್ ಆತ್ಮಹತ್ಯೆ ತನಿಖೆಯ ಹೊಣೆ ನೀಡಲಾಗಿದೆ. ಇತ್ತೀಚೆಗಷ್ಟೇ ಇವರ ನೇತೃತ್ವದಲ್ಲಿ 7 ಕೋಟಿ ರಾಬರಿ ಕೇಸನ್ನು ಭೇದಿಸಲಾಗಿತ್ತು 5 ದಿನಗಳ ಒಳಗೆ. ಹಾಗಾಗಿ ಈಗ ಮತ್ತೆ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಡಿಸಿಪಿ ಲೋಕೇಶ್ ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ ಈಗಾಗಲೇ ಶನಿವಾರದಿಂದ. ಯಾಕಂದ್ರೆ ಸಿಜೆ ರಾಯ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅನುಮಾನಗಳಿದೆ. ಹಾಗಾಗಿ ಎಸ್ಐಟಿ ತನಿಖೆಗೆ ಆದೇಶ ಹೊರಡಿಸಲಾಗಿದೆ. ಶನಿವಾರದಿಂದ ಈಗಾಗಲೇ ತನಿಖೆ ಆರಂಭವಾಗಿದೆ. ಯಾವ ಯಾವ ಆಯಾಮದಲ್ಲಿ ತನಿಖೆ ಆಗುತ್ತೆ ಅಂತ ನೋಡ್ಬೇಕು. 3 ಆಯಾಮಗಳಲ್ಲಿ ಸಿಜೆ ರಾಯ್ ಪ್ರಕರಣದ ತನಿಖೆ ನಡೀತಾ ಇದೆ. ಐಟಿ, ಬಿಸಿನೆಸ್, ವೈಯಕ್ತಿಕ ಆಯಾಮಗಳಲ್ಲಿ ಈಗಾಗಲೇ ತನಿಖೆ ನಡೀತಾ ಇದೆ. ಶನಿವಾರದಿಂದ 1 ಬಾರಿ ಐಟಿ ಅಧಿಕಾರಿಗಳ ವಿಚಾರಣೆ ಮಾಡಿದ್ದಾರೆ ಎಸ್ಐಟಿ ತಂಡ. ಐಟಿ ಅಧಿಕಾರಿ ಕೃಷ್ಣ ಪ್ರಸಾದ್ ಹೇಳಿಕೆ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಕಚೇರಿಗೆ ಕರೆದೊಯ್ದು ಐಟಿ ಅಧಿಕಾರಿಗಳ ಹೇಳಿಕೆ ದಾಖಲು ಮಾಡಲಾಗಿದೆ. ಯಾವ ಆರೋಪದ ಮೇಲೆ ಪರಿಶೀಲನೆ ಮಾಡಿದ್ರಿ, ಎಷ್ಟು ದಿನದಿಂದ ಪರಿಶೀಲನೆ ಮಾಡಿದ್ರಿ, ಉದ್ಯಮಿ ಸಿಜೆ ರಾಯ್ ಅನ್ನು ಎಷ್ಟು ಬಾರಿ ವಿಚಾರಣೆ ನಡೆಸಲಾಗಿದೆ, ಮಾನಸಿಕವಾಗಿ ಉದ್ಯಮಿ ಸಿಜೆ ರಾಯ್ಗೆ ಹೇಗೆ ತನಿಖೆಗೆ ಸಹಕರಿಸಿದ್ದು, ಒಂದಿಷ್ಟು ಪ್ರಶ್ನೆಗಳನ್ನ ಇಟ್ಟಿದ್ದಾರೆ. ಆತ್ಮಹತ್ಯೆಗೂ ಮುನ್ನ ಏನೆಲ್ಲ ನಡೆದಿದೆ ಎಂಬುದರ ಬಗ್ಗೆ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಶನಿವಾರದಿಂದಲೇ ಎಸ್ಐಟಿ ತನಿಖೆ ಶುರುವಾಗಿದೆ. 3 ಆಯಾಮಗಳಲ್ಲಿ ಸಿಜೆ ರಾಯ್ ಅವರ ಆತ್ಮಹತ್ಯೆ ಕೇಸು ಪ್ರಕರಣದ ತನಿಖೆ ನಡೀತಾ ಇದೆ. ಒಂದಿಷ್ಟು ಆಯಾಮ ನೋಡೋದಾದ್ರೆ ಐಟಿ, ಬಿಸಿನೆಸ್, ವೈಯಕ್ತಿಕ ಆಯಾಮದಲ್ಲೂ ಕೂಡ ಈಗಾಗಲೇ ತನಿಖೆ ನಡೀತಾ ಇದೆ. ಯಾಕಂದ್ರೆ ಐಟಿ ಅಧಿಕಾರಿಗಳು ದಾಳಿ ಮಾಡುವ ವೇಳೆ ಇವರು ಆತ್ಮಹತ್ಯೆ ಮಾಡ್ಕೊಂಡಿರೋದು. ಹಾಗಾಗಿ ಐಟಿ ಆಯಾಮದಲ್ಲೂ ಕೂಡ, ಬಿಸಿನೆಸ್, ವೈಯಕ್ತಿಕ ಆಯಾಮದಲ್ಲೂ ಕೂಡ 3 ಆಯಾಮಗಳಲ್ಲಿ ತನಿಖೆ ಈಗಾಗಲೇ ನಡೀತಾ ಇದೆ. ಈಗಾಗಲೇ 1 ಬಾರಿ ಐಟಿ ಅಧಿಕಾರಿಗಳ ವಿಚಾರಣೆ ನಡೆಸಿದ್ದಾರೆ ಎಸ್ಐಟಿ ತಂಡ. ಎಸ್ಐಟಿ ಈಗಾಗಲೇ ತನಿಖೆ ನಡೆಸ್ತಾ ಇದೆ. ಐಟಿ ಅಧಿಕಾರಿ ಕೃಷ್ಣ ಪ್ರಸಾದ್ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಕಚೇರಿಗೆ ಕರೆದೊಯ್ದು ಎಸ್ಐಟಿ ತಂಡ ಈಗಾಗಲೇ ಹೇಳಿಕೆ ದಾಖಲೆ ಮಾಡಿಕೊಳ್ಳಲಾಗಿದೆ. ಯಾವ ಆರೋಪದ ಮೇಲೆ ಪರಿಶೀಲನೆ ಮಾಡಿದ್ರಿ, ಎಷ್ಟು ದಿನದಿಂದ ಪರಿಶೀಲನೆ ಮಾಡಿದ್ರಿ, ಒಂದಿಷ್ಟು ವಿಚಾರಗಳನ್ನು ಪರಿಶೀಲನೆ ಮಾಡಿಸಿದ್ದಾರೆ. ಈಗ ತಮ್ಮ ಕೆಲಸ ತಾವು ಮಾಡಿದ್ದೇವೆ ಅಂತ ಐಟಿ ಅಧಿಕಾರಿಗಳು ಉತ್ತರ ನೀಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಸದ್ಯ ಬೆಂಗಳೂರು ಬಿಟ್ಟು ತೆರಳದಂತೆ ಐಟಿ ಅಧಿಕಾರಿಗಳಿಗೆ ಎಸ್ಐಟಿ ತನ್ನ ಈಗಾಗಲೇ ಸೂಚನೆ ನೀಡಿದೆ.
ಮತ್ತೆ ವಿಚಾರಣೆಗೆ ಕರೆದಾಗ ಬರಬೇಕು ಅಂತ SIT ಈಗಾಗಲೇ ಸೂಚನೆ ನೀಡಿದೆ. ಹಾಗೆ ಕಚೇರಿ ಸಿಬ್ಬಂದಿ ಕುಟುಂಬಸ್ಥರ ಹೇಳಿಕೆ ಕೂಡ ಪಡೆಯಲಿದೆ SIT ತಂಡ. ಯಾಕಂದ್ರೆ ಈಗಾಗಲೇ 3 ಆಯಾಮದಲ್ಲಿ ರಾಯ್ ಪ್ರಕರಣ ತನಿಖೆ ನಡೀತಾ ಇದೆ. IT ಇರ್ಬೋದು, ಬಿಸ್ನೆಸ್ ಇರ್ಬೋದು, ವೈಯಕ್ತಿಕ ಇರ್ಬೋದು, ಆ ಎಲ್ಲ ಆಯಾಮದಲ್ಲೂ ಕೂಡ ಈಗಾಗಲೇ ತನಿಖೆ ನಡೀತಾ ಇದೆ. IT ಅಧಿಕಾರಿ ಕೃಷ್ಣ ಪ್ರಸಾದ್ ಅವರನ್ನು ಕೂಡ ಈಗಾಗಲೇ ಕಚೇರಿಗೆ ಕರೆದೊಯ್ದು ಒಂದಿಷ್ಟು ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಯಾವ ಆಯಾಮದಲ್ಲಿ ನೀವು ಪರಿಶೀಲನೆ ಮಾಡಿದ್ರಿ, ಏನೇನ್ ಕ್ವಶನ್ ಕೇಳಿದ್ರಿ, ಎಷ್ಟು ದಿನದಿಂದ ನೀವು IT ರೈಡ್ ಮಾಡ್ತಾ ಇದ್ರಿ, ಅವಾಗ ಮಾನಸಿಕವಾಗಿ CJ ರಾಯ್ ಅವರು ಹೇಗಿದ್ರು, ಹೇಗೆ ಉತ್ತರ ಕೊಟ್ರು, ಏನಾಯ್ತು, ಎತ್ತ ಆಯ್ತು, ಮುನ್ನ ಏನೆಲ್ಲ ಆಗಿತ್ತು ಅನ್ನೋದು ಒಂದಿಷ್ಟು ಪ್ರಶ್ನೆ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ IT ಅಧಿಕಾರಿಗಳು ಏನು ಉತ್ತರ ಕೊಟ್ಟಿದ್ದಾರೆ ಅಂದ್ರೆ, ನಮ್ ಕೆಲಸ ಏನಿತ್ತು, IT ರೈಡ್ ಮಾಡಿದಾಗ ನಮ್ದು ಏನ್ ಕೆಲಸ ಇತ್ತು ಅದನ್ನ ಮಾಡಿದ್ದ ಡೈರಿ ಇದು ಅಂತ ಹೇಳಲಾಗ್ತಾ ಇದೆ. ಇದನ್ನ ಇಟ್ಕೊಂಡು ಸದ್ಯ ತನಿಖೆ ತೀವ್ರಗೊಳಿಸಿದ್ದಾರೆ IT ಅಧಿಕಾರಿಗಳು. ಕಚೇರಿಯಲ್ಲಿ ಒಂದಿಷ್ಟು ದೊರೆತ ಮೊಬೈಲ್ ಇರಬಹುದು, ಹಾಗೆ ಲ್ಯಾಪ್ಟಾಪ್ ಇರಬಹುದು, ಹಾಗೆ ಯಾರ ಜೊತೆ ತುಂಬಾ ಸಲ ಮಾತನಾಡಿದ್ದಾರೆ, ಅತಿ ಹೆಚ್ಚು ಬಾರಿ ಯಾರ ಜೊತೆ ವಿನಿಮಯ ಮಾಡ್ಕೊಂಡಿದ್ದಾರೆ, ಏನ್ ಮಾತನಾಡಿದ್ದಾರೆ, ಲಾಸ್ಟ್ ಕರೆ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ SIT ತಂಡ. ಈಗಾಗಲೇ ಅವರು ಶನಿವಾರದಿಂದನೇ ಕೂಡ ತನಿಖೆಗೆ ಎಂಟ್ರಿ ಕೊಟ್ಟಿದ್ದಾರೆ. DCP ಲೋಕೇಶ್ ಅವರ ನೇತೃತ್ವದಲ್ಲಿ ಈಗಾಗಲೇ ತನಿಖೆ ನಡೀತಾ ಇದೆ. IT ಅಧಿಕಾರಿ ಕೃಷ್ಣ ಪ್ರಸಾದ್ ಅವರನ್ನು ಕೂಡ ಕಚೇರಿಗೆ ಕರೆದುಕೊಂಡು ಹೋಗಿ ಒಂದಿಷ್ಟು ಹೇಳಿಕೆಯನ್ನು ದಾಖಲೆ ಮಾಡಲಾಗಿದೆ. ದಾಖಲು ಮಾಡಿಕೊಂಡು ಅವರು ಕೂಡ ಆನ್ಸರ್ ಕೊಟ್ಟಿದ್ದಾರೆ. ನಮ್ಮ ಕೆಲಸ ಏನಿತ್ತು ನಾವು ಅದನ್ನ ಮಾಡಿದೀವಿ ಅಂತ ಹೇಳಿದ್ದಾರೆ. ಹಾಗೆ ಬೆಂಗಳೂರು ಬಿಟ್ಟು ಹೋಗೋದಂತೆ IT ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಸದ್ಯ ಈಗೇನಂದ್ರೆ ಬಂದಿರುವ ಮಾಹಿತಿ ಪ್ರಕಾರ CJ ರಾಯ್ ಅವರ ಪ್ರೊಫೆಷನಲ್ ಡೈರಿ ಪತ್ತೆ ಆಗಿದೆ. 2026 ಕ್ಯಾಲೆಂಡರ್ ವರ್ಷದ ಡೈರಿ ಇದು. ಇದರಲ್ಲಿ ಒಂದಿಷ್ಟು ವಿಚಾರ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಅವರ ಲ್ಯಾಪ್ಟಾಪ್ ಇರ್ಬೋದು, ಏನ್ ಕಚೇರಿಯಲ್ಲಿ ಅವರು ಲ್ಯಾಪ್ಟಾಪ್ ಇತ್ತು, ಮೊಬೈಲ್ ಇತ್ತು, ಅದನ್ನೆಲ್ಲ ಕೂಡ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಹಾಗೆ ಲಾಸ್ಟ್ ಕರೆ ಯಾರಿಗೆ ಕರೆ ಮಾಡಿದ್ರು ಆ 10 ನಿಮಿಷದಲ್ಲಿ ಅವರು ಅವ್ರ ಅಮ್ಮನ ಜೊತೆ ಮಾತನಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಅದು ಗೊತ್ತಿಲ್ಲ, ಬಟ್ ಆ 10 ನಿಮಿಷದಲ್ಲಿ ಯಾರಿಗೆ ಕರೆ ಮಾಡಿ ಮಾತನಾಡಿರಬಹುದು ಅಂತ. CJ ರಾಯ್ ಇಲ್ಲ ಅನ್ನೋದನ್ನು ಜೀರ್ಣಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಕಾದ್ ನೋಡೋಣ. ಜನವರಿ 30ರಂದು ನನ್ನ ಜೊತೆ ಕೊನೆ ಬಾರಿ ಮಾತನಾಡಿದ್ದು, ಬೆಂಗಳೂರಿಗೆ ಬಾ, ನನ್ನ ಜೊತೆ ಮಾತನಾಡಬೇಕು ಅಂದಿದ್ರು, ಬರುವಷ್ಟರಲ್ಲಿ ಇಷ್ಟೆಲ್ಲ ಆಗಿದೆ ಅಂದಿದ್ದಾರೆ ಸಹೋದರ ಬಾಬು. ಜೀರ್ಣ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದೆ. ನಿಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಲೇಟೆಸ್ಟ್ ವೆಯ್ಟ್ ಮಾಡೋಣ, ಫ್ಯಾಮಿಲಿ ಎಲ್ಲ ಏನು ಡಿಸೈಡ್ ಮಾಡ್ತಾರೆ ಮುಂದಕ್ಕೆ ಅಂತ. ಈಗ ಹೇಳೋವಂಥದ್ದು ಏನೂ ಇಲ್ಲ. ನಮಗೆ ಹೋಗ್ಬೇಕಾಗಿರೋರು ಹೋಗಿದ್ದಾರೆ. ಇನ್ನೊಂದು ಡಾಕ್ಟರ್ ರಾಯ್ ಇರಲ್ಲ ನಮ್ಮ ಕನ್ನಡ ಪ್ರೋಗ್ರಾಮ್ಗಾಗಲಿ ಎಲ್ಲಾದರೂ ಆಗಲಿ. ರಾಯ್ ಅವರು ತುಂಬ ಎಕ್ಸೈಟಿಂಗ್ ಆಗಿ ಬರೋರು. ಆ ರಾಯ್ ಇನ್ನಿಲ್ಲ, ಅಷ್ಟೇ ನಾನು ಹೇಳಕ್ ಬಯಸ್ತೀನಿ. ನನ್ನ ಹತ್ರ ಮಾತಾಡಿದ್ದು ಜನವರಿ ನನ್ನ ಹತ್ರ ಲಾಸ್ಟ್ ಮಾತಾಡಿದ್ದು 30ನೇ ತಾರೀಕು ಬೆಳಗ್ಗೆ 10:40 ಮಾತಾಡೋರು. ನಾನು ಇರ್ಲಿಲ್ಲ, ಇಲ್ಲ ಊರಲ್ಲಿ ಇರ್ಲಿಲ್ಲ, ನಾನು ಥಾಯ್ಲೆಂಡಲ್ಲಿದ್ದೆ, ಮದುವೆಗೆ ಹೋಗಿದ್ದೆ. ನೀನು ಯಾವಾಗ ವಾಪಸ್ ಬರ್ತೀಯ ಅಂದ್ರು. ನಾನು ನಾಳೆ 7 ಗಂಟೆ ರಾತ್ರಿ ಬರ್ತೀನಿ ಅಂದೆ. ಸರಿ ನೀನು ಬಾ ಮಾತಾಡ್ಬೇಕು ಅಂದ್ರು, ಅಷ್ಟೇ. ಅದ್ರ ಬಗ್ಗೆ ಏನು ಮಾತಾಡಿಲ್ಲ, ಅವತ್ತೇನು ಮಾತಾಡಿಲ್ಲ, ಏನು ಚರ್ಚೆ ಮಾಡಿಲ್ಲ. ನಾನು ಯಾವಾಗ ಬರ್ತೀನಿ ಅಂದ್ರೆ 2-3 ಸತಿ ಕಾಲ್ ಮಾಡೋರು. ನಾನು 2-3 ಸತಿ ಇದನ್ನೇ ಹೇಳ್ದೆ, ಅಷ್ಟು ಬಿಟ್ರೆ ಇನ್ನೇನು ಮಾತಾಡಿಲ್ಲ. ನನಗೆ 4 ಗಂಟೆ 8 ನಿಮಿಷ ಗೊತ್ತಾಯ್ತು. ಅವತ್ತು ನಾನು ಅಲ್ಲಿಂದ ಹೊರಟೆ. ಬೆಳಗ್ಗೆ 6 ಗಂಟೆಗೆ ಬಂದೆ ಲ್ಯಾಂಡ್ ಆಗಬೇಕು. ಅವರು 27ನೇ ತಾರೀಕು ಬೆಂಗಳೂರಿಗೆ ಬಂದಿದ್ರು. ಜನವರಿ 27ನೇ ತಾರೀಕು. ಅವರು ಕಾನ್ರಾಡ್ ಹೋಟ್ಲಲ್ಲಿ. ಅದ್ರ ಬಗ್ಗೆ ನಾನು ಇವಾಗ ಏನು ಹೇಳಕ್ಕಾಗಲ್ಲ. ನಾನು ಅದೇನು ಮಾತಾಡಕ್ಕೆ ಸರಿ, ಯಾಕಂತಂದ್ರೆ ಸಾಕಷ್ಟು ಅನುಮಾನಗಳಿದೆ. SIT ಅಲ್ಲ, ಅದೆಲ್ಲ ಕರೆಕ್ಟ್ ಇರ್ಬೋದು. ನಾನು ಈಗ ಅದ್ರ ಬಗ್ಗೆ ಏನು ಮಾತಾಡೋಕೆ ತಯಾರಿಲ್ಲ, ರೆಡಿ ಇಲ್ಲ ಇವಾಗ. CJ ರಾಯ್ಗೆ ಇತ್ತು ಮಾನಸಿಕ ಒತ್ತಡ ಹಾಗೂ ಖಿನ್ನತೆ ಅಂತ ಹೇಳಲಾಗ್ತಾ ಇದೆ. CJ ರಾಯ್ಗೆ ಇತ್ತು ಮಾನಸಿಕ ಒತ್ತಡ ಹಾಗೂ ಖಿನ್ನತೆ. ಆತ್ಮಹತ್ಯೆ ಹಿಂದಿನ ದಿನ ರಾಯ್ ಮನೋವೈದ್ಯರನ್ನು ಭೇಟಿ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಜಯನಗರದ 8ನೇ ಬ್ಲಾಕ್ನಲ್ಲಿರುವ ಮನೋವೈದ್ಯರನ್ನು ಭೇಟಿಯಾಗಿದ್ರು CJ ರಾಯ್. ಆಸ್ಪತ್ರೆಗೆ ಭೇಟಿ ಮಾಡಿ ಕೌನ್ಸಿಲಿಂಗ್ ಪಡೆದುಕೊಂಡಿದ್ರಂತೆ CJ ರಾಯ್. ಸಾಕಷ್ಟು ಮಾನಸಿಕ ಒತ್ತಡ,
ಖಿನ್ನತೆಗೆ ಒಳಪಟ್ಟಿದ್ರು ಸಿಜೆ ರಾಯ್, ಉದ್ಯಮಿ ಸಿಜೆ ರಾಯ್ ಅಂತ ಹೇಳಲಾಗ್ತಾ ಇದೆ. ಒತ್ತಡದ ಬಗ್ಗೆ ಸಾಕಷ್ಟು ನೋವು ಹಂಚಿಕೊಂಡಿದ್ರು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಲೈಫ್ ಬಗ್ಗೆ ಪದೇ 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 ಮಾತನಾಡ್ತಾ ಇದ್ರು ಸಿಜೆ ರಾಯ್. ಸಾವಿನ ಬಗ್ಗೆ ಸಿನಿಮಾ ನಿರ್ಮಾಣಕ್ಕೂ ಕೈ ಹಾಕಿದ್ರು ರಾಯ್ ಅವರು ಅಂತ ಹೇಳಲಾಗ್ತಾ ಇದೆ. ಮಾನಸಿಕ ಒತ್ತಡ ಎಲ್ಲಿಯೂ ಹೊರಹಾಕದೇ ಇದ್ರು ರಾಯ್ ಅವರು. ಒತ್ತಡ ಖಿನ್ನತೆ ತಡೆದುಕೊಳ್ಳಲಾಗದೆ ಆತ್ಮಹತ್ಯೆಗೆ ಶರಣಾದ್ರ ಅಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಸಿಜೆ ರಾಯ್ ಅವರಿಗೆ ಮಾನಸಿಕ ಒತ್ತಡ ಖಿನ್ನತೆ ಇತ್ತು ಅಂತ ಹೇಳಲಾಗ್ತಾ ಇದೆ. ಅವರು ಶುಕ್ರವಾರ ಆತ್ಮಹತ್ಯೆ ಮಾಡಿಕೊಂಡ್ರು. ಅದ್ರ ಹಿಂದಿನ ದಿನ ಅಂದ್ರೆ ಗುರುವಾರ ಮನೋವೈದ್ಯರನ್ನು ಭೇಟಿ ಮಾಡಿದ್ರು. ಜಯನಗರದ 8ನೇ ಬ್ಲಾಕ್ ನಲ್ಲಿರುವ ಮನೋವೈದ್ಯರನ್ನು ಸಿಜೆ ರಾಯ್ ಭೇಟಿ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ರಾಯ್ ಗುಂಡು ಹಾರಿಸಿಕೊಂಡು ಯಾರಿಗೂ ಗೊತ್ತಾಗಿರ್ಲಿಲ್ಲ. ಕಚೇರಿಯಲ್ಲಿದ್ದ ಯಾರಿಗೂ 20 ನಿಮಿಷ ಈ ಬಗ್ಗೆ ಗೊತ್ತೇ ಇರಲಿಲ್ಲ. ಪಾಯಿಂಟ್ ಬ್ಲಾಕ್ ನಲ್ಲಿ ಶೂಟ್ ಮಾಡಿಕೊಂಡಿದ್ರು ರಾಯ್ ಅವರು. ಸಿಜೆ ರಾಯ್ ಚೇಂಬರ್ಗೆ ಇತ್ತು ಸೌಂಡ್ ಪ್ರೂಫ್ ಅಂತಾನು ಹೇಳಲಾಗ್ತಾ ಇದೆ. ಯಾರೇ ಮಾತನಾಡಿದ್ರು ಹೊರಗೆ ಕೇಳ್ತಾ ಇರಲಿಲ್ಲ. ಹಾಗಾಗಿ 20 ನಿಮಿಷ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಲಾಗ್ತಾ ಇದೆ.